ಎಸ್, ನಾನು ಯಾಕೆ ರಾಜೀನಾಮೆಯನ್ನ ಕೊಡ್ಲಿ ಅಂತ ಇದ್ದಂತ ಮುಖ್ಯಮಂತ್ರಿಗಳು ಇವತ್ತು ಬಳಸಿರುವಂತ ಒಂದು ವಾಕ್ಯದ ಉತ್ತರ ಏನಿದೆ ಅದು ಬಹಳ ಚರ್ಚೆಗೆ ಎಡೆ ಮಾಡಿ ಕೊಟ್ಟಿದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಒಂದು ವಾಕ್ಯದಲ್ಲಿ ಆನ್ಸರ್ ಮಾಡಬೇಕಾಗಿರುತ್ತೆ, ಇಲ್ಲ ಟಿಕ್ ಮಾಡಬೇಕಾಗಿರುತ್ತೆ. ಇವತ್ತು ಮಾಡಿರುವಂತ ಟಿಕ್ ಏನಿದೆ ಅದು ಬಹಳ ಚರ್ಚೆಗೆ ಎಡೆ ಮಾಡಿ ಕೊಟ್ಟಿದೆ. ಹಾಗಿದ್ದಾಗ ಮುಖ್ಯಮಂತ್ರಿಗಳು ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಅಂತಿದ್ದವರು ಈಗ ಕಟ್ ಆಫ್ ಮಾಡ್ಕೊಂಡ್ರ? ಹಿಂದೆ ಆಗಿರುವಂತ ಬೆಳವಣಿಗೆಗೂ ಈಗ ಲಿಂಕ್ ಆಗ್ತಾ ಇದೆಯಾ? ಸೊ ಇದು ಈಗ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇರುವಂತ ವಿಚಾರ. ಮೂಡಾ ಟೆನ್ಷನ್ ಮುಂದೆ ಈಗ ಸಿಎಂ ಪವರ್ಫುಲ್ ಸಂದೇಶವನ್ನ ಕಳುಹಿಸಿದಂಗೆ ಕಾಣಿಸ್ತಾ ಇದೆ. ಒಪ್ಪಂದದಂತೆ ಅಧಿಕಾರವನ್ನ ಬಿಟ್ಟುಕೊಡ್ತಾರ ಮುಖ್ಯಮಂತ್ರಿಗಳು. ಒಪ್ಪಂದ ಆಗಿದೆ ಅಂತ ಹೇಳಿದ್ದಾರೆ. ಚಾಮುಂಡಿ ಸನ್ನಿಧಿಯಲ್ಲಿ 1 ವರ್ಷದ ಸಂದೇಶವನ್ನ ಕೊಟ್ಟಿದ್ದಾರೆ. ನಾನು ರಾಜೀನಾಮೆಯನ್ನ ಕೊಡಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮತ್ತೆ ಆತ್ಮಸಾಕ್ಷಿಯ ಮಾತನ್ನ, ವಿಪಕ್ಷಗಳ ವಿರುದ್ಧ ಸಿಟ್ಟನ್ನ ಹೊರಹಾಕಿದ್ದಾರೆ. 1 ವರ್ಷದ ಸಂದೇಶ ಏನು, ಅದರ ಜೊತೆಗೆ ಈ ಒಪ್ಪಂದ ಅಂತೂ ಯಾರು ಬಹಿರಂಗವಾಗಿ ಹೇಳಿರಲಿಲ್ಲ. ಆ ಬಹಿರಂಗವಾಗಿ ಹೇಳದೇ ಇರೋದು ಈಗ ಮಾತಿನ ಮೂಲಕವಾಗಿ ಬಂತ ಅಥವಾ ಸಂದೇಶವನ್ನ ಕೊಡೋ ನಿಟ್ಟಿನಲ್ಲೇ ಇದನ್ನು ಹೇಳಿದ್ರ? ಅದರ ವರದಿ ಇಲ್ಲಿದೆ ನೋಡಿ. ಮೂಡಾ ಟೆನ್ಷನ್ ಮುಂದೆ ಪವರ್ಫುಲ್ ಸಂದೇಶ. ಒಪ್ಪಂದದಂತೆ ಅಧಿಕಾರ ಬಿಟ್ಟುಕೊಡ್ತಾರ ಸಿಎಂ. ಚಾಮುಂಡಿ ಸನ್ನಿಧಿಯಲ್ಲಿ 1 ವರ್ಷದ ಸಂದೇಶ. ಇನ್ನೊಂದು ವರ್ಷದವರೆಗೆ ಉತ್ತಮವಾದ ಕೆಲಸ ಮಾಡತಕ್ಕಂಥ ಶಕ್ತಿ ಕೊಡಲಿ. ಎಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಕಷ್ಟದಲ್ಲಿದ್ದಾರೆ. ಮೂಡಾ ಹಗರಣದ ಬಗ್ಗೆ ಒಂದು ಕಡೆ ಲೋಕಾಯುಕ್ತರು ಪೊಲೀಸ್ ತನಿಖೆ ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆ ಯಾವುದೇ ಕ್ಷಣದಲ್ಲೂ ಮೈಸೂರಿಗೆ ಇಡಿ ಎಂಟ್ರಿ ಕೊಡೋಕೆ ಮುಂದಾಗಿದೆ. ಇದರ ಮಧ್ಯೆ ಚಾಮುಂಡಿ ತಾಯಿಗೆ ಪೂಜೆ ಸಲ್ಲಿಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪವರ್ಫುಲ್ ಸಂದೇಶ ರವಾನಿಸಿದ್ದಾರೆ. 2.5 ವರ್ಷ ಒಪ್ಪಂದದಂತೆ ಅಧಿಕಾರ ಬಿಟ್ಟುಕೊಡುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಇವತ್ತು ದಸರಾ ಉದ್ಘಾಟನೆ ಸಮಾರಂಭದಲ್ಲಿ ಸಿದ್ದರಾಮಯ್ಯನವರು ಆಡಿದಂತಹ ಮಾತೇನಿದೆ ಅದು ದಸರಾಗಿಂತಲೂ ಕೂಡ ಪ್ರಮುಖವಾಗಿ ರಾಜ್ಯ ರಾಜಕಾರಣದ ಮಟ್ಟಿಗೆ ಬಹಳ ಮಹತ್ವಪೂರ್ಣವಾದಂಥದ್ದು. ಅಂದರೆ ಇನ್ನು 1 ವರ್ಷಗಳ ಕಾಲ ತಾಯಿಯ ಆಶೀರ್ವಾದ ಇರಲಿ ಅನ್ನುವಂಥ ಒಂದು ಮಾತೇನಿದೆ, ಆ ಮಾತು ರಾಜಕಾರಣದಲ್ಲಿ, ಅದರಲ್ಲೂ ಎಸ್ಪೆಷಲಿ ಕಾಂಗ್ರೆಸ್ನಲ್ಲಿ ಬೇರೆ ಥರದ ಅರ್ಥವನ್ನು ಪ್ರತಿಧ್ವನಿಸ್ತಾ ಇದೆ. ಅಂದರೆ ಕಾಂಗ್ರೆಸ್ನಲ್ಲಿ ಅಧಿಕಾರದ ಡಿವೈಡ್ ಆಗಿದೆ. 2.5 ವರ್ಷ ಒಬ್ಬರು ಮತ್ತು 2.5 ವರ್ಷ ಮತ್ತೊಬ್ಬರು ಅನ್ನುವಂಥದ್ದು ಒಪ್ಪಂದ ಆಗಿತ್ತು. ಅದರ ಒಂದು ಸೂಚನೆ ಎಂಬಂತೆ ಈಗ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇನ್ನು 1 ವರ್ಷ ಕಾಲ, ಅಲ್ಲಿಗೆ ಹೆಚ್ಚು ಕಡಿಮೆ 2.5 ವರ್ಷದ ಒಪ್ಪಂದ ಮುಕ್ತಾಯವಾದಂತಾಗುತ್ತೆ. ದಸರಾದ ವೇದಿಕೆಯಲ್ಲಿ ಇದ್ದಂಥ ಸಿದ್ದರಾಮಯ್ಯನವರು ಈ ಮೂಡಾ ಟೆನ್ಷನ್ ಮತ್ತು ಅವರ ಸುತ್ತ ಕೇಳಿ ಬರ್ತಾ ಇರುವಂಥ ಆರೋಪಗಳು ಮತ್ತು ವಿರೋಧ ಪಕ್ಷಗಳ ಒಂದು ಹೇಳಿಕೆಗಳೇನಿದೆ ಅದೆಲ್ಲದಕ್ಕೂ ಉತ್ತರ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ಗೂ ಒಂದು ಸಂದೇಶ ರವಾನೆ ಆಗ್ತಾ ಇದೆ. ನಾನು 1 ವರ್ಷವಾದ ನಂತರದಲ್ಲಿ ಮೊದಲ ಮಾತಿನಂತೆ ಬಿಟ್ಕೊಡ್ತಾ ಇದ್ದೇನೆ ಅಧಿಕಾರವನ್ನು ಅನ್ನುವಂಥ ಸಂದೇಶವನ್ನೇ ರವಾನಿಸಿದ್ರ ಅನ್ನುವಂಥ ಚರ್ಚೆಗಳೇ ಈಗ ಹೆಚ್ಚಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಭಾಷಣದಲ್ಲಿ 1 ವರ್ಷದವರೆಗೂ ತಾಯಿ ಚಾಮುಂಡಿ ಆಶೀರ್ವಾದ ಇರಲಿ ಎಂದಿದ್ದಾರೆ. 1 ವರ್ಷ ಒಳ್ಳೆ ಕೆಲಸ ಮಾಡೋಕೆ ಚಾಮುಂಡಿ ತಾಯಿಯ ಶಕ್ತಿ ನೀಡಲಿ ಎಂದಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿರುವ ಪವರ್ ಶೇರಿಂಗ್ ಬಗ್ಗೆ ಮುನ್ಸೂಚನೆ ಕೊಟ್ಟಿದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಸುದ್ದಿ ಹರಿದಾಡಿದೆ. ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ದಸರಾ ಮಹೋತ್ಸವದ ಶುಭಾಶಯಗಳು ನಮ್ಮ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ಪದೇ ಪದೇ ಚಾಮುಂಡಿ ತಾಯಿ ನೆನೆದ ಸಿಎಂ. ನಾನು ರಾಜೀನಾಮೆ ಕೊಡಲ್ಲ, ಯಾರು ಏನೂ ಮಾಡೋಕ್ಕಾಗಲ್ಲ ಎಂದ ಸಿಎಂ. ದಸರಾ ಉದ್ಘಾಟನೆಯಲ್ಲಿ ಪದೇ ಪದೇ ಚಾಮುಂಡಿ ತಾಯಿಯನ್ನು ನೆನೆದ ಸಿಎಂ ಸಿದ್ದರಾಮಯ್ಯ, ಚಾಮುಂಡೇಶ್ವರಿ ಕೃಪೆಯಿಂದ ಇಲ್ಲಿವರೆಗೂ ಬಂದಿದ್ದೀನಿ. ನಾನು ಯಾವ ತಪ್ಪನ್ನು ಮಾಡಿಲ್ಲ. ತಪ್ಪು ಮಾಡಿದ್ರೆ ಇಷ್ಟು ಸುದೀರ್ಘ ರಾಜಕಾರಣ ಮಾಡೋಕೆ ಆಗ್ತಿರ್ಲಿಲ್ಲ. ದೇವರಾಜ ಅರಸು ಬಿಟ್ರೆ 5 ವರ್ಷ ಸರ್ಕಾರ ಮಾಡಿದ್ದು ಈ ಸಿದ್ದರಾಮಯ್ಯ ಮಾತ್ರ ಅಂದಿದ್ದಾರೆ. ಜನರ ಆಶೀರ್ವಾದ ಸರ್ಕಾರದ ಮೇಲೆ, ನನ್ನ ಮೇಲೆ ಇರೋವರೆಗೂ ನನ್ನ ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ ಸಿಎಂ ಸವಾಲ್ ಹಾಕಿದ್ದಾರೆ. ಸುಮಾರು 40 ವರ್ಷಗಳು ತುಂಬೋಗಿದ್ದಾವೆ, ಆದರೆ ಚಾಮುಂಡೇಶ್ವರಿ ಕೃಪೆಯಿಂದ ಇಲ್ಲಿವರೆಗೆ ಯಾವ ತಪ್ಪನ್ನು ಕೂಡ ಮಾಡಿಲ್ಲ. ತಪ್ಪು ಮಾಡಿದ್ರೆ ಇಷ್ಟೊಂದು ದೀರ್ಘಕಾಲ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಿಂದೇನೂ ನಾನು ಮುಖ್ಯಮಂತ್ರಿಯಾಗಿರುವಾಗ 5 ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸರವರನ್ನ ಬಿಟ್ರೆ 5 ವರ್ಷಗಳ ಪೂರ್ಣಾವಧಿಯನ್ನ ಪೂರೈಸಿದಂತ ಮುಖ್ಯಮಂತ್ರಿ ಯಾರು ಇದ್ರೆ
ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗಲೂ ಕೂಡ ಎಷ್ಟೇ ತೊಡಕುಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ ತಾಯಿ ಚಾಮುಂಡೇಶ್ವರಿಯವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ದೇವರ ವಿಚಾರದಲ್ಲಿ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಮಾತನಾಡಿದವರೇ ಅಲ್ಲ. ಆದರೆ ಇವತ್ತಂತೂ ದಸರಾದ ಉದ್ಘಾಟನೆ ಸಮಾರಂಭದ ಭಾಷಣದಲ್ಲಿ ಪ್ರತಿ ಹಂತಕ್ಕೂ ಪ್ರತಿ ಒಂದೊಂದು ನಿಮಿಷಕ್ಕೂ ಕೂಡ ಚಾಮುಂಡಿ ತಾಯಿಯ ಆಶೀರ್ವಾದ, ಚಾಮುಂಡಿ ತಾಯಿಯೇ ಶಕ್ತಿ ಕೊಡಲಿ, ಚಾಮುಂಡಿ ತಾಯಿಯ ಕೃಪೆ ಇರಲಿ, ಚಾಮುಂಡಿ ತಾಯಿಯೇ ಎಲ್ಲ, ಚಾಮುಂಡಿ ತಾಯಿಯಿಂದಲೇ ನಾವು ಹೀಗೆ ಈ ಥರ ಪದೇ ಮಾತಿಗೂ ಚಾಮುಂಡಿ ದೇವಿಯ ಸ್ಮರಣೆಯನ್ನು ಸಿದ್ದರಾಮಯ್ಯನವರು ಮಾಡಿದ್ದು ಬಹಳ ದೊಡ್ಡ ಮಟ್ಟದ ಆಶ್ಚರ್ಯವನ್ನು ತಂದಿಟ್ಟಿದ್ದಂಥದ್ದು. ಬೇರೆ ರಾಜಕಾರಣಿಗಳಂತಲ್ಲ ಸಿದ್ದರಾಮಯ್ಯ, ಸಾಮಾನ್ಯವಾಗಿ ಅವರು ದೇವರನ್ನು ಇಷ್ಟರ ಮಟ್ಟಿಗೆ ಸಾರ್ವಜನಿಕ ವೇದಿಕೆಗಳಲ್ಲಿ ಪ್ರಸ್ತಾಪ ಮಾಡ್ತಾರಲ್ಲ. ಆದರೆ ಇದೇ ಮೊದಲ ಬಾರಿಗೆ ಚಾಮುಂಡಿ ತಾಯಿಯ ಬಗ್ಗೆ ಅಷ್ಟೊಂದು ಭಕ್ತಿ ಭಾವವನ್ನು ಅವರು ಪ್ರದರ್ಶನ ಮಾಡಿದರು. ಇದನ್ನು ಗಮನಿಸ್ತಾ ಇದ್ದರೆ ಎಲ್ಲೋ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರಿಗೆ ಮೂಡಾದ ಟೆನ್ಷನ್ ಹೆಚ್ಚಾಗಿದೆ. ಮೂಡಾದ ಭಯವೇ ಒನ್ಸ್ ಅಗೇನ್ ದೇವಿಯ ಕೃಪೆ ಮೊರೆ ಹೋಗೋದಕ್ಕೆ ಅಥವಾ ದೇವಿಯೇ ನಮ್ಮನ್ನು ಕಾಪಾಡೋದು ಅನ್ನುವಂಥದ್ದರ ಮನೋಭಾವಕ್ಕೆ ಬರೋದಕ್ಕೆ ಕಾರಣವಾಗಿರ್ಬೋದು. ಮತ್ತೆ ಸಿಎಂ ಆತ್ಮಸಾಕ್ಷಿಯ ಮಾತು. ವಿಪಕ್ಷಗಳ ವಿರುದ್ಧವೂ ಸಿಎಂ ಸಿಟ್ಟು. ನಿನ್ನೆ ಅಷ್ಟೇ ಆತ್ಮಸಾಕ್ಷಿಯ ಮಾತುಗಳನ್ನು ಆಡಿದ್ದ ಸಿಎಂ ಸಿದ್ದರಾಮಯ್ಯ ಇವತ್ತು ಕೂಡ ಇದೇ ಮಾತನ್ನ ಪುನರುಚ್ಚರಿಸಿದ್ದಾರೆ. ಆತ್ಮಸಾಕ್ಷಿಯ ನ್ಯಾಯಾಲಯ ಎಲ್ಲಾ ನ್ಯಾಯಾಲಯಕ್ಕಿಂತ ದೊಡ್ಡದು. ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಿದ್ದೀನಿ. ಚುನಾಯಿತ ಸರ್ಕಾರಗಳನ್ನು ಅಸ್ಥಿರಗೊಳಿಸುವಂತಹ ಯತ್ನ ನಡೀತಾ ಇದೆ. ರಂಗುರಂಗಿನ ಮಾತನಾಡಿ ಜನರ ಹೊಟ್ಟೆ ತುಂಬಿಸೋಕೆ ಸಾಧ್ಯ ಇಲ್ಲ ಅಂತಾನೂ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಸರ್ಕಾರಗಳನ್ನ ಅದನ್ನು ವಾಮ ಮಾರ್ಗದಿಂದ ಕಿತ್ತಾಕ್ತಕ್ಕಂಥದ್ದು ಇದೆಯಲ್ಲ, ಅದು ಪ್ರಜಾಪ್ರಭುತ್ವ ವಿರೋಧಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಬಹಳ ಪ್ರಸ್ತುತವಾಗಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಈಗ ಜನರ ಆಶೀರ್ವಾದದಿಂದ ನಾವು 136 ಸ್ಥಾನ ಗೆದ್ದಿದ್ದೀವಿ. ಜನರ ಆಶೀರ್ವಾದ 5 ವರ್ಷ ಇರಿ ಅಂತ ಹೇಳಿದ್ದಾರೆ. 5 ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು 1 ವರ್ಷ ಚಾಮುಂಡೇಶ್ವರಿ ಆಶೀರ್ವಾದ ನನ್ನ ಮೇಲೆ ಇರಲಿ, ಇದು ಸಿಎಂ ಸಿದ್ದರಾಮಯ್ಯ ಅವರ ಮಾತು. ದಸರಾ ಉದ್ಘಾಟನೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥ ಮಾತಿನ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇಷ್ಟು ದಿನ ಪವರ್ ಶೇರಿಂಗ್ ಬಗ್ಗೆ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇತ್ತು. 2 ವರ್ಷ ಸಿದ್ದರಾಮಯ್ಯ, 3 ವರ್ಷ ಇನ್ನೊಬ್ಬರ್ಗ, ಅಥವಾ 2.5 ವರ್ಷ ಏನಾದರೂ ಪವರ್ ಶೇರಿಂಗ್ ಫಿಕ್ಸ್ ಆಗಿದೆಯಾ, ಈ ರೀತಿಯ ಚರ್ಚೆಗಳು ದೊಡ್ಡ ಮಟ್ಟದಲ್ಲೇ ಕಾಂಗ್ರೆಸ್ ಒಳಗಡೆ ಮತ್ತು ಹೊರಗಡೆಯೂ ಕೂಡ ನಡೀತಾ ಇತ್ತು. ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತಿನ ಹೇಳಿಕೆಯಲ್ಲಿ ಸುಳಿವನ್ನು ಕೊಟ್ರ ಅನ್ನೋದೇ ಈಗ ರಾಜಕೀಯ ಚರ್ಚೆ. ಪ್ರಮುಖವಾಗಿರ್ತಕ್ಕಂಥದ್ದು ಇಷ್ಟು ದಿನ 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಾ ಇದ್ದಂಥ ಸಿದ್ದರಾಮಯ್ಯನವರು ಈಗ ಇನ್ನು 1 ವರ್ಷ ಚಾಮುಂಡೇಶ್ವರಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರ ಈ ಹೇಳಿಕೆ ಹಿನ್ನೆಲೆ ಏನು? ನಿಜಕ್ಕೂ ಕೂಡ ಏನಾದರೂ ಪವರ್ ಶೇರಿಂಗ್ ಡಿಸೈಡ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲೇ ಸಿದ್ದರಾಮಯ್ಯನವರು ಈ ಮಾತನ್ನು ಹೇಳಿದ್ರ, ಅಥವಾ ಪ್ರಸ್ತುತ ಬೆಳವಣಿಗೆ ಏನು ನಡೀತಾ ಇದೆ ಅದರಿಂದ ಹೊರಗಡೆ ಬಂದು ಒಂದು ರಾಜಕೀಯ ನಿರ್ಧಾರವನ್ನು ಪ್ರಕಟ ಮಾಡೋದಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಆ 1 ವರ್ಷದ ಡೆಡ್ಲೈನನ್ನು ಕೊಟ್ಕೊಂಡ್ರ? ಈ ರೀತಿಯ ಚರ್ಚೆಗಳಿಗೆ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.